ಪ್ರಿಯ ವೀಕ್ಷಕರೇ ನಮಸ್ಕಾರ. ಏನಪ್ಪ ಅಂದರೆ ಬಿ ಪಾಟೀಲ್ ಅವರು ಮತ್ತು ಉಪಮುಖ್ಯಮಂತ್ರಿಗಳು, ನಮ್ಮ ಕರ್ನಾಟಕದ ಘನವೆತ್ತ ಉಪಮುಖ್ಯಮಂತ್ರಿಗಳು ಏನು ಹೇಳ್ತಾರಪ್ಪ ಅಂದರೆ, ಶ್ರೀಮಂತರು ಗ್ಯಾರಂಟಿಗಳನ್ನು ಬಿಡ್ಬಿಡ್ರಿ, ಭಾಳ ಅನುಕೂಲ ಆಗುತ್ತೆ ಬಡವರಿಗೆ ಅಂತ ಹೇಳ್ತಾರೆ. ಶ್ರೀಮಂತರು ತಗೊಂಡವ್ರೆ, ಇವರೇ ಕಂಡಿಡಿಬೋದಲ್ವಾ? ಬೇಕಾದಷ್ಟು ವ್ಯವಸ್ಥೆ ಇದೆ, ಏನೇನೋ ಕಂಡಿಡಿತಾರೆ. ಎಲ್ಲೆಲ್ಲೋ ಕುಂತ್ಕೊಂಡು ಪಾಪ ಬಡವರು ಎಲ್ಲ ರೇಷನ್ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಬಡವರು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇವರು ಶ್ರೀಮಂತರು ನೀವು ಗ್ಯಾರಂಟಿ ಬಿಟ್ಬಿಡಿ. ಶ್ರೀಮಂತರು ತಗೊಂಡವ್ರೆ? ಇವತ್ತು ಇವ್ರು ಹೇಳ್ತಾರೆ, ಬಿ ಪಾಟೀಲ್ ಅವರು ಮತ್ತು ಘನವೆತ್ತ ಉಪಮುಖ್ಯಮಂತ್ರಿಗಳು ಏನು ಹೇಳ್ತಾರಪ್ಪ ಅಂದರೆ, ಶ್ರೀಮಂತರು ಯಾರಪ್ಪ ಶ್ರೀಮಂತರು? ಹಸಿರು ಕಾರ್ಡ್ ಇರೋರು ಶ್ರೀಮಂತರ? ಕೂಲಿ ಕೆಲಸ ಮಾಡೋರು ಶ್ರೀಮಂತರ? ನಿಮ್ಮ ಹತ್ರ ಶ್ರೀಮಂತರಲ್ವ? ಕೋಟಿಗಟ್ಟಲೆ ದುಡ್ಡಿದೆಯಲ್ವ ನಿಮ್ಮ ಹತ್ರ? ಕೋಟಿ ಆಸ್ತಿ ಇದೆಯಲ್ವ ನಿಮ್ಮ ಹತ್ರ? 3-4 ತಲೆಮಾರು ತಿಂದರೂ ಕರಗಲ್ಲ, ಅಷ್ಟೊಂದು ಆಸ್ತಿ ಇದೆ ನಿಮ್ಮ ರಾಜಕಾರಣಿಗಳ ಹತ್ರ. ಎಲ್ಲ ರಾಜಕಾರಣಿಗಳ ಹತ್ರ, ಬರೀ ನೀವು ಬರ್ತಾರಲ್ಲ, ಪ್ರತಿಯೊಬ್ಬ ರಾಜಕಾರಣಿಗಳ ಹತ್ರ ಕೋಟಿಗಟ್ಟಲೆ ಆಸ್ತಿ, ಹಣ ಎಲ್ಲ ಬೇಕಾದಷ್ಟಿದೆ ಅಲ್ವಾ? ನೀವ್ಯಾಕೆ ಸರ್ಕಾರಿ ಸವಲತ್ತು ತಗೊಂತೀರಿ? ಸರ್ಕಾರದ ಪೆಟ್ರೋಲು, ಸರ್ಕಾರದ ಡೀಸೆಲ್ಲು. ಇವತ್ತು 300 ರೂಪಾಯಿ ಹಾಕ್ಸಿದ್ರೆ, ಕರೆನ್ಸಿ ಹಾಕ್ಸಿದ್ರೆ ಅನ್ಲಿಮಿಟೆಡ್ ಕಾಲ, ತಿಂಗಳೆಲ್ಲ ಮಾತಾಡ್ಬೋದು, 24 ಗಂಟೆ ಮಾತಾಡ್ಬೋದು. ಅದಕ್ಕೆ 20 ಸಾವಿರ ಬಿಲ್ ತಗೊಂತೀರಾ? ಯಾರ ಮನೆಯಲ್ಲಿ ಲ್ಯಾಂಡ್ಲೈನ್ಗಳವೆ? ಯಾರ ಹತ್ರ ಲ್ಯಾಂಡ್ಲೈನ್ ಯೂಸ್ ಮಾಡ್ತೀರಿ ನೀವು? ಎಷ್ಟು ಜನ ಲ್ಯಾಂಡ್ಲೈನ್ ಯೂಸ್ ಮಾಡ್ತೀರಿ? ಆ ಲ್ಯಾಂಡ್ಲೈನಿಗೆ ಫೋನ್ ಮಾಡಿ ತೆಗಿತೀರ ನೀವು? ಯಾರೂ ತೆಗಿಯಲ್ಲ, ಅವ್ರು ಯಾರು ತೆಗಿಯೋದಿಲ್ಲ. ಎಲ್ಲರ ಹತ್ರ ಹಲೋ ಎಲ್ಲಿದ್ರಪ್ಪ ಈ ಥರ ಕೈಯಲ್ಲಿ ಹಿಡ್ಕೊಂಡು ಫೋನ್ ಬಿಟ್ಬಿಟ್ಟು 300 ರೂಪಾಯಿ ಕರೆನ್ಸಿ ಹಾಕ್ಸಿದ್ರೆ 24 ಗಂಟೆ ಇವತ್ತು ಅನ್ಲಿಮಿಟೆಡ್ ಕೊಟ್ಟವ್ರೆ. ಅದೆಲ್ಲ ಕೊಟ್ಟರೂ ಕೂಡ ನೀವು ಈ ಥರ ಬಡವ್ರ ದುಡ್ಡು, ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಹಣನ ತಿಂತಾ ಇದ್ದೀರಾ. ತಿಂಗಳಿಗೆ 20 ಸಾವಿರ. ಯಾರ್ಯಾರು? 224 ಜನ MLAಗಳು, 75 ಜನ MLCಗಳು, MP ಗಳು, ಯಾರು ದುಡ್ಡು ತಿಂತಾ ಇದ್ದೀರಾ ನೀವೆಲ್ಲ? ನೀವೆಲ್ಲ ಶ್ರೀಮಂತರಲ್ವಾ? ಎಲ್ಲಿಗಾರು ಹೋದ್ರೆ ಯಾರು ಡೀಸೆಲ್ಲು, ಯಾರು ಪೆಟ್ರೋಲು ನಿಮ್ದಾ? ನೀವು ಸ್ವಂತ ದುಡ್ಡು ಹಾಕ್ತಾ ಇದ್ದೀರಾ? ನಮ್ಮ ದುಡ್ಡಲ್ಲಿ ಹೋಗ್ತೀರಿ, ಬಿಟ್ಬಿಡಿ. ಇವತ್ತು ಮನೆಗಳು, ನೀವು ಇಲ್ಲಿ ಬಾಡಿಗೆಗೆ ಇರ್ತೀರಪ್ಪ, ವಿಧಾನಸೌಧಕ್ಕೆ ಬರ್ತೀರಿ, ಅಸೆಂಬ್ಲಿಗೆ, ಅಲ್ಲಿ 2,000 ರೂಪಾಯಿ ಒಂದು ದಿವಸಕ್ಕೆ ವಿಧಾನಸೌಧ ಅಧಿವೇಶನ ಇದ್ದಾಗ. 2,000 ರೂಪಾಯಿನೂ ಬಿಡೋಲ್ಲ ನೀವು ಬಡವರು. ಹಂಗಾದ್ರೆ ನೀವು ತುಂಬ ಕಡು ಬಡವರ? ನಿಮ್ಗೆ ಊಟ ಮಾಡೋಕ್ಕೂ ದುಡ್ಡಿಲ್ವಾ? ಮನೆ ಬಾಡಿಗೆ ಕಟ್ಟೋಕ್ಕೂ ದುಡ್ಡಿಲ್ವಾ? ಗಾಡಿಗೆ ಪೆಟ್ರೋಲ್ ಹಾಕ್ಸೋಕ್ಕೂ ದುಡ್ಡಿಲ್ವಾ? ಅಲ್ಲಿ ಚುನಾವಣೆ ಸಮಯದಲ್ಲಿ ನನ್ನ ಹತ್ರ 1,500 ಕೋಟಿ ಇದೆ, 4 ಕಾರವೆ, 4 ಮನೆಯವೆ, 150 ಎಕರೆ ಜಮೀನಿದೆ, ಇಷ್ಟೆಲ್ಲ ತೋರಿಸ್ತೀರಾ? ನೀವೆಲ್ಲ ಯಾಕೆ ದುಡ್ಡು ತಗೊತಾ ಇದ್ದೀರಿ? ಯಾಕೆ ನೀವು ಶ್ರೀಮಂತರಲ್ವ? ಹಾಗಾದರೆ ನೀವು ಬಿಟ್ಬಿಡಿ, ಎಲ್ಲ ಸರ್ಕಾರಿ ಸವಲತ್ತು ಬಿಟ್ಬಿಡಿ. ನನಗೆಲ್ಲ ಇದೆ, ನನಗೆ ಬೇಕಾಗಿಲ್ಲ, ನಾನು ಜನರ ಸೇವೆ ಮಾಡೋಕ್ಕೆ ಗೆದ್ದಿದ್ದೀನಿ, ನಾನು ಜನರ ಸೇವೆ ಮಾಡ್ತೀನಿ ಅಂತಂದು ಹೇಳಿ ಯಾರಾದರೂ ಒಬ್ಬರು MLA ಹೇಳ್ರಪ್ಪ ನೋಡೋಣ. ನನ್ನ ಸರ್ಕಾರಿ ಸವಲತ್ತು ಬೇಕಾಗಿಲ್ಲ, ನನಗೆ ಬೇಕಾದಷ್ಟು ಆಸ್ತಿ ಇದೆ, ನಾನು ಶ್ರೀಮಂತ, ಎಲ್ಲ ಇದೆ, ನನಗೆ ಈ ಸರ್ಕಾರಿ ಸಂಬಳ ಬೇಡ, ಸರ್ಕಾರಿ ಕಾರ್ ಬೇಡ, ಸರ್ಕಾರಿ ಮನೆ ಬೇಡ, ವಿಧಾನಸೌಧಕ್ಕೆ ಬಂದಾಗ ನನಗೆ ಊಟ ಬೇಡ, ನನ್ನ ಊಟನೇ ತಿಂತೀನಿ, ಆಮೇಲೆ ಅಲ್ಲಿ 2,000 ರೂಪಾಯಿ ಕೊಡ್ತಾರೆ, ಅದೂ ಬೇಡ ನನಗೆ. ಯಾರು ಒಬ್ಬರು ಮಂತ್ರಿ ಹೇಳಿ ನೋಡೋಣ, ಯಾರೊಬ್ಬರು ಶಾಸಕರು ಹೇಳ್ತೀರಾ? ಹೇಳಲ್ಲ. ಇಲ್ಲಿ ಇವತ್ತು ಬಡವರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇದ್ದೀರಿ. ಮತ್ತು ಗೃಹಲಕ್ಷ್ಮಿದು ಬಡವರು ಎಷ್ಟೋ ಜನಕ್ಕೆ ಹೆಣ್ಮಕ್ಳು, ಒಂಟಿ ಹೆಣ್ಮಕ್ಳು ಇದ್ದಾರೆ, ಅವರು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಕೂಡ ನೀವು ಆ ದುಡ್ಡು 2,000 ರೂಪಾಯಿನೇ ಕ್ಯಾನ್ಸಲ್ ಮಾಡ್ತಾ ಇದ್ದೀರಿ. ಬಡವ್ರದ್ದು ಕ್ಯಾನ್ಸಲ್ ಮಾಡ್ತಾ ಇದ್ರಲ್ರಿ. ಯಾರಿಗೆ ಶ್ರೀಮಂತರಿಗೆ ಕೊಟ್ಟಿದ್ದೀರಿ ನೀವು? ಕೊಡೋರದೇ ನೆಟ್ಟಿಗೆ ಕೊಡ್ತಾ ಇಲ್ಲ ಬಡವ್ರದ್ದು. ಏನು ನೀವು ಹೇಳಿದ್ರು ಚುನಾವಣೆ ಸಮಯದಲ್ಲಿ, ನಂಗೆ 10 ಕೆಜಿ ಅಕ್ಕಿ ಕೊಡ್ತೀವಿ, 10 ಕೆಜಿ ಅಕ್ಕಿ ಕೊಡ್ತೀವಿ, ಎಲ್ರಿಗೆ ಕೊಡ್ತಾ ಇದ್ರಿ 10 ಕೆಜಿ? ನುಡಿದಂತ ನಡೆದ ಸರ್ಕಾರ. ಎಲ್ಲಿ ನುಡಿದಿದ್ದೀರಿ, ಎಲ್ಲಿ ನಡೆದಿದ್ದೀರಿ, ಎಲ್ಲಿ ನಡೀತಾ ಇದ್ದೀರಿ ಹೇಳ್ರಪ್ಪ ನೋಡೋಣ. 10 ಕೆಜಿ ಕೇಂದ್ರ ಸರ್ಕಾರದ್ದು, 5 ಕೆಜಿ ನಿಮ್ಮದು, 10 ಕೆಜಿ ಟೋಟಲ್ ಎಷ್ಟಾಗಬೇಕು? 15 ಕೆಜಿ ಅಕ್ಕಿ ಕೊಡಬೇಕು ಒಬ್ಬರಿಗೆ. ಎಲ್ಲಿ ಕೊಡ್ತಾ ಇದ್ದೀರಿ? ಸುಳ್ಳು. 70 ವರ್ಷದ ಇದೇ ಹೇಳ್ಕೊಂಬಂದಿರೋದು, ಸುಳ್ಳು ಹೇಳ್ಕೊಂಬಂದಿರೋದು ಅವಾಗಲಿಂದನೂ. ಅದು ಇವಾಗಿನ ಜಾಸ್ತಿ ಆಗ್ತಾ ಇದೆ. ಏನು BJP ಸುಳ್ಳು ಹೇಳ್ತಾರೆ, ಅವ್ರು ಸುಳ್ಳು ಹೇಳ್ತಾರೆ, JDS ಸುಳ್ಳು ಹೇಳ್ತಾರೆ. ನೀವು ಭಾರಿ ಸತ್ಯಹರಿಶ್ಚಂದ್ರ ತುಂಡುಗಳು ನೀವೆಲ್ಲ. ಏನು ಹೇಳ್ದಂಗೆ ನಡ್ಕೊಂಬಂದ್ಬಿಟ್ಟಿದ್ದೀರಿ. ಒಂದು ಮಣ ಕರೆಂಟ್ ಬಿಲ್ಲು, ಇವತ್ತು ನಾನು ಬಸ್ ಚಾರ್ಜ್ ಫ್ರೀ ಮಾಡಿದ್ದೀರಿ, ಪುಕ್ಷಟೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಇವತ್ತು ಅದು ಸಾರಿಗೆ ಇಲಾಖೆಂತೂ ಹೋಗಿದೆ. ಅದು ಬಸ್ ರಿಪೇರಿ ಮಾಡ್ಸೋಕ್ಕೆ ದುಡ್ಡಿಲ್ಲ, ಒಂದು ಬಲ್ಬ್ ಹಾಕಕ್ಕೆ ದುಡ್ಡಿಲ್ಲ, ಒಂದು ಬ್ರೇಕ್ ಪ್ಯಾಡ್ ಹಾಕಕ್ಕೆ ದುಡ್ಡಿಲ್ಲ, ಟೈರ್ ಹಾಕಕ್ಕೆ ದುಡ್ಡಿಲ್ಲ. ಅಲ್ಲಿ ಇದರಲ್ಲಿ ಸಾರಿಗೆ ಸಂಸ್ಥೆಯಲ್ಲಿ ಆ ಮಟ್ಟಕ್ಕೆ ತಂದಿಟ್ಟಿದ್ದೀರಾ ಸಾರಿಗೆ ಸಂಸ್ಥೆನ. ಇನ್ನು 2 ವರ್ಷ ನೀವೆದ್ಬಿಟ್ರೆ ಆ ಬಸ್ಗಳು ಎಲ್ಲೆಲ್ಲಿ ನಿಂತ್ಕೊಂತಾವೋ ಗೊತ್ತಿಲ್ಲ, ಯಾವ ಕಾಡಲ್ಲಿ ನಿಂತ್ಕೊಂತಾವೋ, ಯಾವ ನೀರಲ್ಲಿ ನಿಂತ್ಕೊಂತಾವೋ. ಇನ್ನು ಮಳೆಗಾಲ ಬಂತು ಅಂದರೆ ಬಸ್ಗಳು ಯಾವಾಗ ಎಲ್ಲೆಲ್ಲಿ ನಿಂತ್ಕೊಂತಾವೋ ಗೊತ್ತಿಲ್ಲ. ದೇವರೇ ಕಾಪಾಡಬೇಕು ಜನಗಳನ್ನ. ಎಲ್ಲ ಡೋಕ್ಲಾಸ್ ಬಸ್ಗಳೇ ಇವಾಗಿರೋದು. ಒಂದು ಬಸ್ ನೆಟ್ಟಿಗಿಲ್ಲ. 8 ಬಸ್ಸಲ್ಲಿ 4 ಬಸ್ ಹೋಯ್ತವೆ, 4 ಬಸ್ ನಿಂತ್ಕೊತಾವೆ. ಒಂದು ನಟ್ಟು ಹಾಕಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ ರೀ. ನಟ್ಟು ಬಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳ್ತಿದ್ರು ಇವ್ರು, ಯಾರ್ದೋ ಸಿನಿಮಾದವ್ರನ್ನ. ಈ ನಟ್ಟು ಬಲ್ಟು ಟೈಟ್ ಮಾಡಿ ಬಸ್ಗಳು ನಟ್ಟು ಬಲ್ಟು ಟೈಟ್ ಮಾಡಿ, ಮೊದಲು ಅವ್ನು ಮಾಡಿ. ಇಲ್ದಿರೋದೆಲ್ಲ ಹೇಳ್ತಾ ಇದ್ದೀರಾ, ಇರೋದನ್ನ ಹೇಳಿ. ನಡೆದಂತೆ ನಡೆದ ಸರ್ಕಾರ, ಎಲ್ಲಿ ನುಡಿದಿಲ್ಲ, ಎಲ್ಲಿ ನಡೆದಿಲ್ಲ. ನುಡಿದಿದ್ದೀರ ನಡೀತಾ ಇಲ್ಲ ಅಷ್ಟೇ. ಇದು ಒಂದು ಸಾಕು ನಿಮಗೆ. 10 ಕೆಜಿ ಕೊಡ್ತೀನಿ, 10 ಕೆಜಿ ಕೊಡ್ತೀನಿ, ನನಗೂ ಫ್ರೀ, ನಿನಗೂ ಫ್ರೀ, ಎಲ್ಲರಿಗೂ ಫ್ರೀ ಅಂತ ಹೇಳ್ಬಿಟ್ಟು ಈಗ 20 ರೂಪಾಯಿ ಹೋಗೋ ಕಡೆ ನಾವು 40 ರೂಪಾಯಿ ಕೊಟ್ಟು ಹೋಗಬೇಕು. 20 ರೂಪಾಯಿ ಬಸ್ ಚಾರ್ಜ್ ಇತ್ತು, ಈಗ 40 ರೂಪಾಯಿ ಕೊಡಬೇಕು. ಯಾರ್ದು? ನಾನು ಒಬ್ಬನೇ ಹೋದರೆ ನಾನು ಹೆಂಡ್ರದ್ದು ನಾನೇ ಕಟ್ಕೊಂಡು ಹೋಗಬೇಕು. ಇದು ನಡೆದು ಅಂತ ನಡೆದ ಸರ್ಕಾರನಾ?
ಒಬ್ಬನೇ ಹೋದರೆ ನಮ್ಮ ಒಂದು ಕಟ್ಟಬೇಕು, ನಂದು ಕಟ್ಟಬೇಕು, ನನ್ನ ಹೆಂಡ್ರದ್ದು ಕಟ್ಟಬೇಕು, ನನ್ನ ಮಕ್ಕಳದು ಕಟ್ಟಬೇಕು. ಈ ಥರ ಬಸ್ ಚಾರ್ಜ್ಗಳು ರೇಟ್ ಜಾಸ್ತಿ ಮಾಡಿ ಕುತ್ಕೊಂಡಿದ್ದೀರಿ. ಅದು ಕೊಟ್ಟರು ಕೂಡ ನೆಮ್ಮದಿಯಾಗಿ ಕುತ್ಕೊಳ್ಳೋಕೆ ಹೋಗಲ್ಲ, ಉಸಿರು ಆಡೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಬಸ್ಗಳಲ್ಲಿ ಊಸು ಬಿಟ್ಟರೆ ಅಲ್ಲೆಲ್ಲ ಓಡಾಡ್ತದೆ. ಅದು ಊಸು ಎಲ್ಲೆಲ್ಲಿ ಹೋಗಿ ಜಾಗನೂ ಇರಲ್ಲ, ಅಷ್ಟು ಜನ ತುಂಬಿಕೊಂಡು ತುಳುಕ್ತಿರ್ತಾರೆ. ಈ ರೀತಿ ಮಾಡಿಟ್ಟಿದ್ದೀರಿ. ನುಡಿದಂತೆ ನಡೆ ಸರ್ಕಾರ. ಒಂದು 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪುಟ್ಕೋಶಿ ಬರೀ 8 kg 6 kg ಕೊಡ್ತಾಯಿದ್ದೀರಿ. ಸುಳ್ಳಿನ ಸರ್ಕಾರ ಇದು ಅಷ್ಟೇ. ನಮಸ್ಕಾರ, ಒಳ್ಳೆಯದಾಗಲಿ.